ಸರ್ಕಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ಅಭ್ಯರ್ಥಿಗಳ ಭಯ, ಗೊಂದಲ ಇತ್ಯಾದಿಗಳನ್ನು ನಿವಾರಿಸುವ ಉದ್ದೇಶದಿಂದ ಮೈಸೂರು ನಗರ ಕೇಂದ್ರ ಗ್ರಂಥಾಲಯ ಅಣಕು ಪರೀಕ್ಷೆಗೆ ಮುಂದಾಗಿರುವುದು ಜನಮೆಚ್ಚುಗೆಗೆ ಪಾತ್ರವಾಗಿದೆ. ಸರ್ಕಾರ ಪ್ರತಿ ವರ್ಷ ಪೊಲೀಸ್, ಕಂದಾಯ, ಆರೋಗ್ಯ, ಕೃಷಿ, ಶಿಕ್ಷಣ ಸೇರಿದಂತೆ ವಿವಿಧ ಇಲಾಖೆಗಳು ಹಲವು ಹುದ್ದೆಗಳಿಗೆ ಪರೀಕ್ಷೆ ನಡೆಸುತ್ತವೆ. ಇಂತಹ ಪರೀಕ್ಷೆಗಳಿಗಾಗಿ ವರ್ಷಪೂರ್ತಿ ತಯಾರಿ ನಡೆಸುವ ಸಾವಿರಾರು ಮಂದಿ ಅಭ್ಯರ್ಥಿಗಳು ಸಾಕಷ್ಟು ಅಧ್ಯಯನ ಮಾಡುತ್ತಾರೆ. ಸತತ ಅಧ್ಯಯನದ ಹೊರತಾಗಿಯೂ ಆತಂಕ, ಭಯ, ಪರೀಕ್ಷಾ ಕೊಠಡಿಯ ಸನ್ನಿವೇಶ ಇತ್ಯಾದಿಗಳಿಂದ ಹೆಸರು, ಹಾಲ್ ಟಿಕೆಟ್ ನಂಬರ್, OMR ಶೀಟ್ ಇತ್ಯಾದಿಗಳನ್ನು ತುಂಬುವಲ್ಲೇ ತಪ್ಪು ಮಾಡುತ್ತಾರೆ. ಈಗ ಮೈಸೂರು ನಗರ ಕೇಂದ್ರ ಗ್ರಂಥಾಲಯ ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವ ಪ್ರಯತ್ನಕ್ಕೆ ಮುಂದಾಗಿದೆ. ಸರ್ಕಾರದ ಪರೀಕ್ಷಾ ಕೇಂದ್ರಗಳು ನಡೆಸುವ ಮಾದರಿಯಲ್ಲಿ ಅಣಕು ಪರೀಕ್ಷೆಗಳನ್ನು ನಡೆಸುವ ಮೂಲಕ ಉದ್ಯೋಗಾಕಾಂಕ್ಷಿಗಳು ಉದ್ಯೋಗ ಗಳಿಸಲು ವೃತ್ತಿ ಬದುಕು ರೂಪಿಸಿಕೊಳ್ಳುವ ನೆರವಿಗೆ ಮುಂದಾಗಿದೆ. ದೂರದರ್ಶನದೊಂದಿಗೆ ಮೈಸೂರು ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಗೋಪಾಲ್ ಮಂಡಿಕೆರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ಅಭ್ಯರ್ಥಿಗಳಿಗೆ ಮೈಸೂರು ಗ್ರಂಥಾಲಯ ನಡೆಸುತ್ತಿರುವ ಅಣಕು ಪರೀಕ್ಷೆ ಸಾಕಷ್ಟು ನೆರವಿಗೆ ಬರಲಿದೆ ಎಂದು ಹೇಳಿದರು. ಅವೆಲ್ಲವನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಕೇಂದ್ರ ಗ್ರಂಥಾಲಯ ಕರ್ನಾಟಕ ಸರ್ಕಾರದ ವತಿಯಿಂದ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ಅಭಿನಂದನೀಯವಾದ ಕೆಲಸ. ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಸಹಾಯವನ್ನು ನೀಡುತ್ತದೆ. ಮುಂದಿನ ಬದುಕು, ಅವರ ಬದುಕು ಹಸನಾಗಲಿ, ಆ ವಿದ್ಯಾರ್ಥಿಗಳ ಬದುಕು. ನಗರ ಕೇಂದ್ರ ಗ್ರಂಥಾಲಯದ ಉಪನಿರ್ದೇಶಕ ಬಿ ಮಂಜುನಾಥ್, ಪೊಲೀಸ್ ಇಲಾಖೆಯ ಕಾನ್ಸ್ಟೇಬಲ್ ಸೇರಿದಂತೆ ವಿವಿಧ ಹುದ್ದೆಗಳಿಗೆ ಅನುಕೂಲ ಆಗುವಂತೆ ಈವರೆಗೆ 7 ಪರೀಕ್ಷೆ ಮತ್ತು 1 ಮುಖ್ಯ ಅಣಕು ಪರೀಕ್ಷೆ ನಡೆಸಿದ್ದೇವೆ ಎಂದು ಮಾಹಿತಿ ನೀಡಿದರು. ಈ ರೀತಿ ಎಲ್ಲ ಸಮಸ್ಯೆ ಇರುತ್ತೆ. ಅದೇ ರೀತಿ ನಾವು ಅಣಕು ಪರೀಕ್ಷೆಗಳನ್ನು ನಾವು ಮಾಡ್ಕೊಂಡು ಬಂದರೆ ಅವರಿಗೆ ಇದು ಮುಖಾಂತರ ಫಿಯರ್ ಸಹ ಹೋಗುತ್ತೆ. ಮತ್ತು ಎಕ್ಸಾಮಿನೇಷನ್ ಏನಿರುತ್ತೆ, ಎಸ್ಪೆಷಲಿ ಫಸ್ಟ್ ಟೈಮ್ ತಗೊಳ್ಳೋರಿಗೆ ಎಕ್ಸಾಮಿನೇಷನಲ್ಲಿ ಏನಿರುತ್ತೆ ಅನ್ನೋ ರೀತಿ ಅದಕ್ಕೆ ನಾವು ಒಂದು ಬಾಕ್ ಟೆಸ್ಟ್ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಮೈಸೂರು ನಗರ ಕೇಂದ್ರ ಗ್ರಂಥಾಲಯದ ಸದಸ್ಯ ರಮೇಶ್ ನರಸಯ್ಯ ಅಭ್ಯರ್ಥಿಗಳ ಭಯ, ಆತಂಕ ಇತ್ಯಾದಿಗಳನ್ನು ತೊಡೆದು ಹಾಕಿ ಧೈರ್ಯವಾಗಿ ಪರೀಕ್ಷೆಗಳನ್ನು ಎದುರಿಸಲು ಇದು ಸಾಕಷ್ಟು ನೆರವಾಗಿದೆ. ಬೆಂಗಳೂರಿನ ಜ್ಞಾನಗಂಗೋತ್ರಿಯಂತಹ ಸಂಸ್ಥೆಗಳು ಈ ಅಣಕು ಪರೀಕ್ಷೆಗೆ ನೆರವು ನೀಡುತ್ತಿವೆ ಎಂದು ಮಾಹಿತಿ ನೀಡಿದರು. ಈಗ ಅಣಕು ಪರೀಕ್ಷೆ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈ ನೈಜ ವಾತಾವರಣವನ್ನು ಸೃಷ್ಟಿ ಮಾಡುವಂತಹದ್ದು. ಅಂದರೆ ಪರೀಕ್ಷಾ ಕೇಂದ್ರದಲ್ಲಿ ಹೋದಾಗ ಅವರಿಗೆ ಯಾವುದೇ ಭಯ ಇರಬಾರ್ದು. ಆ ಭಯವನ್ನೆಲ್ಲ ಒಂದು 7-8 ಪರೀಕ್ಷೆಗಳನ್ನು ಅಣಕು ಪರೀಕ್ಷೆ ಮಾಡಿದ ಮೇಲೆ ಅವರು ಸಂಪೂರ್ಣವಾಗಿ ಭಯ ಇಲ್ಲದೆ ಒಂದು ಧೈರ್ಯದಿಂದ ಹೋಗಿ ಅಂತಿಮ ಪರೀಕ್ಷೆಯನ್ನು ಬರೆಯುವಂತಾಗಲಿ ಅಂತ ಹೇಳಿ ಮಾಡಿದ್ದೇವೆ. ಅದು ನಮ್ಮ ಉದ್ದೇಶ.